ಶೋಭಾ ಶೆಟ್ಟಿ ಅವರು ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಅದೇ ಬಿಗ್ ಬಾಸ್ ಮತ್ತೇನು ಹೇಳ್ಬೋದು ಅಲ್ವಾ? ನೋಡಿ ಗೊತ್ತಿಲ್ಲ ಇನ್ನೊಂದು. ಎಸ್ ಗೊತ್ತಾಗುತ್ತೆ, ನೋಡೋಣ. ಇವರಿಗೆ ಬಾಯ್ ಫ್ರೆಂಡ್ ಇರೋ ವಿಷಯ ಈಗ ಬಿಗ್ ಬಾಸ್ ಮನೆಯಲ್ಲಿ ರಿವೀಲ್ ಆಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಲವ್ ಸ್ಟೋರಿಗಳು ಶುರು ಆಗೋದು, ಹುಡುಗ ಹುಡುಗಿ ಒಬ್ರಿಗೊಬ್ರು ಫ್ಲರ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ಕಾಮನ್. ಹಾಗೆ ಈಗ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಜೋಡಿಗಳಾಗಿ ಅವರು ತುಂಬಾನೇ ಕ್ಲೋಸ್ ಆಗಿದ್ದಾರೆ. ಆದ್ರೆ ಈಗ ಶೋಭಾ ಶೆಟ್ಟಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಇವ್ರ ಜೊತೆನೂ ಫ್ಲರ್ಟ್ ಮಾಡೋಕೆ ಹೋದಾಗ ಇವರಿಗೆ ಬಾಯ್ ಫ್ರೆಂಡ್ ಇರೋ ವಿಷಯ ಈಗ ಬಿಗ್ ಬಾಸ್ ಮನೆಯಲ್ಲಿ ರಿವೀಲ್ ಆಗಿದೆ. ಹಾಗಿದ್ರೆ ಯಾರು ಆ ಹುಡುಗ, ಏನ್ ಮಾಡ್ತಾ ಇರೋದು, ಇವರ ಪರಿಚಯ ಹೇಗಾಯ್ತು ಅನ್ನೋದ್ರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಶೋಭಾ ಶೆಟ್ಟಿ ಅವರ ಎಂಟ್ರಿ ಆಗಿದೆ. ಈಗಾಗಲೇ ಇವರ ಆಟವನ್ನ ತೆಲುಗು ಬಿಗ್ ಬಾಸ್ ನಲ್ಲಿ ನೋಡಿರ್ತಾರೆ. ಈಗ ಕನ್ನಡ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದಾರೆ. ಅವರು ನೋಡಕ್ಕೆ ಫ್ಲವರ್ ರೀತಿ ಇದ್ರೂ ಕೂಡ ಫೈರ್ ಆಗಿ ಆಟ ಆಡ್ತಾರೆ. ಅವರು ಒಮ್ಮೆ ಧ್ವನಿ ಎತ್ತಿದ್ರೆ ಸಾಕು ಎಲ್ಲರೂ ಸೈಲೆಂಟ್ ಆಗೋದಂತೂ ಪಕ್ಕ. ಆ ರೀತಿಯಲ್ಲಿ ಅವರು ಆಟ ಆಡ್ತಾರೆ. ಇಷ್ಟು ದಿನ ಶಿಶಿರ್ ಅವರು ಐಶ್ವರ್ಯ ಜೊತೆ, ತ್ರಿವಿಕ್ರಮ್ ಅವರು ಭವ್ಯ ಜೊತೆ ಇದ್ರು. ಆದ್ರೆ ಈಗ ಇವರು ಶೋಭಾ ಜೊತೆ ಕ್ಲೋಸ್ ಆಗ್ತಾರ ಅಂತ ಮನೆಯಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂದ್ರೆ ಶೋಭಾ ಶೆಟ್ಟಿ ಅವರು ದೊಡ್ಡ ಮನೆಗೆ ಬರುತ್ತಿದ್ದಂತೆ ಶಿಶಿರ್ ಜೊತೆ ಚೆನ್ನಾಗೆ ಮಾತಾಡ್ತಾರೆ. ಇಬ್ರು ಕೂಡ ಕಲರ್ಸ್ ಕನ್ನಡ ಧಾರಾವಾಹಿಗಳಲ್ಲಿ ಈ ಮೊದಲು ಕೆಲಸ ಮಾಡಿದ್ರಿಂದ ಇಬ್ಬರ ಮಧ್ಯೆ ಒಳ್ಳೆಯ ಪರಿಚಯ ಇದೆ. ಈ ಕಾರಣದಿಂದಲೇ ಇಬ್ರು ಹಗ್ ಮಾಡಿಕೊಂಡು ಪರಸ್ಪರ ವಿಶ್ ಮಾಡಿದ್ರು. ಇದನ್ನು ನೋಡಿದ ಮಂಜು ಅವರು ಶಿಶಿರ್ ಅವರ ಕಾಲೆಳೆದರು. ಶಿಶಿರ್ ಮುಖ ನೋಡ್ಕೊಂಡು ಭವಿಷ್ಯ ಹೇಳೋಕೆ ಶುರು ಮಾಡಿದ್ರು ಮಂಜು. ಯಾವಾಗ್ಲೂ ಇಲ್ದೇ ಇರೋ ಕಳೆ ಈಗ ಕಾಣುತ್ತಿದೆ, ಯಾವಾಗ್ಲೂ ಇಲ್ಲದ ಧ್ವನಿ ಈಗ ಬರ್ತಿದೆ. ಜೋರಾಗಿ ಸ್ವಾಗತ ಬೇರೆ ಮಾಡಿದ್ದಾರೆ. ರವಿಚಂದ್ರನ್ ರೀತಿ ಬಣ್ಣದ ಡ್ರೆಸ್ ಹಾಕಿದ್ದಾರೆ ಅಂತ ಹೇಳಿದ್ರು. ಇದನ್ನ ಕೇಳಿ ಶಿಶಿರ್ ಅವರು ಅವರಿಗೆ ಹೊರಗಡೆ ಹುಡುಗ ಇದ್ದಾನೆ, ಮದ್ವೆ ಕೂಡ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ಆದ್ರೆ ಬಾಯ್ ಫ್ರೆಂಡ್ ಯಾರು ಅಂತ ಮಾತ್ರ ಹೇಳಿಲ್ಲ. ಆದ್ರೆ ಶೋಭಾ ಅವರು ಯಶವಂತ್ ರೆಡ್ಡಿ ಅವರನ್ನ ಪ್ರೀತಿಸುತ್ತಿದ್ದಾರೆ. ಇಬ್ರು ಕೂಡ ಮದ್ವೆ ಆಗಲಿದ್ದಾರೆ. ಕಾರ್ತಿಕ ದೀಪಂ ಧಾರಾವಾಹಿಯಲ್ಲಿ ಆದಿತ್ಯ ಪಾತ್ರ ಮಾಡ್ತಿದ್ರು ಯಶವಂತ್ ರೆಡ್ಡಿ. ಇದರಲ್ಲಿ ಶೋಭಾ ಕೂಡ ನಟಿಸಿದ್ದರು. ಆ ಸಂದರ್ಭದಲ್ಲೇ ಇವರ ಮಧ್ಯೆ ಪ್ರೀತಿ ಮೂಡಿದೆ. ಇನ್ನು ಸದ್ಯದಲ್ಲೇ ಇವರು ಮದ್ವೆ ಕೂಡ ಆಗ್ತಾ ಇದ್ದಾರೆ ಎನ್ನಲಾಗಿದೆ. ನೋಡಿದ್ರಲ್ಲ, ಬಿಗ್ ಬಾಸ್ಗೆ ಹೋದ ಮೊದಲನೇ ದಿನವೇ ಶೋಭಾ ಶೆಟ್ಟಿ ಅವರಿಗೆ ಬಾಯ್ ಫ್ರೆಂಡ್ ಇರೋ ವಿಷಯ ರಿವೀಲ್ ಆಗಿದೆ. ಹಾಗಿದ್ರೆ ಇನ್ ಮುಂದೆ ಇವ್ರ ಜೊತೆ ಯಾರು ಫ್ಲರ್ಟಿಂಗ್ ಮಾಡಲ್ವಾ, ಅಥವಾ ತಮಾಷೆಗೆ ಒಂದ್ ಚಾನ್ಸ್ ನೋಡೋಣ ಅಂತ ಟ್ರೈ ಏನಾದ್ರೂ ಮಾಡ್ತಾರಾ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.